ಇರೋದೇ ಬ್ಲೂ, ಡಾರ್ಕ್ ಗ್ರೀನ್ ಹೆಂಗಾಗ್ಬಿಡ್ತದೆ. ತಿಂಡಿ ಯಾವ ಸಿಕ್ತು ತಿನ್ನು, ವಡೆ ಪರ ಎಲ್ಲ ಕುತ್ಕೊಂಡು ತಿನ್ನಪ್ಪ. ಕೊಟ್ಟಾಗ್ತಿಲ್ಲ ತೆಗಿ, ಖಾರ ಆಯ್ತದ್ರಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಇವತ್ತು ನಾನು 6 ಗಂಟೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಿನ್ನೆ ಹೇಳ್ದಂಗೆ ನಾನು ಇವತ್ತು ಬ್ಯಾಂಗ್ಳೂರಿಂದ ಅರಸೀಕೆರೆ ಹೊರಟಿದ್ದೀನಿ. ಏನಪ್ಪ ಅಂದರೆ ಇನ್ನು ಅಲ್ಲಿ ನಮ್ಮ ಅತ್ತೆ ಇದ್ದಾರೆ, ಅವರ ಸೊಸೆದು ಸೀಮಂತ ಇದೆ, ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಮಿಸ್ ಮಾಡ್ದೇ ವಾಚ್ ಮಾಡಿ. ಬನ್ನಿ, ಲಾಗ್ನ ಸ್ಟಾರ್ಟ್ ಮಾಡೋಣ. ಅದ್ರ ಥರ ಹೆಂಗಾಗ್ಬಿಡ್ತದೆ ಚಿನ್ನದು, ಇರೋದೇ ಬ್ಲೂ, ಡಾರ್ಕ್ ಗ್ರೀನ್ ಹೆಂಗಾಗ್ಬಿಡ್ತದೆ. ನಾವು ಮನೆಯಿಂದ ಒಂದು 6 o'clockಗೇನೋ ಬಿಟ್ವಿ. ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 8:30 9 o'clock ಹಂಗೆ ಆಗುತ್ತೆ. ಬೇಗ ಹೋದರೆ ಬೇಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರ್ಬೋದು ಅಂತ ಹೊರಟಿದ್ದೀವಿ. ಇನ್ನು ಧನ್ವಿ ಚಳಿ ಅಂತ ಸ್ವೆಟರು ಕೂಡ ಹಾಕ್ಕೊಂಡು ಶಾಲ್ನೂ ಕೂಡ ಹೊಚ್ಕೊಂಡು ಕುತ್ಕೊಂಡಿದ್ದಾಳೆ. ಇನ್ನು ಎಷ್ಟು ಮಾತಾಡ್ತಿದ್ದಾಳೆ ಅಂದರೆ ತಲೆನೇ ತಿಂದಾಕ್ಬಿಡ್ತಾಳೆ ನಮ್ಮಿಬ್ರದ್ದು. ನಮಗೆ ಮಾತಾಡೋಕ್ಕೆ ಬಿಡಲ್ಲ, ಹಂಗೆ ಮಾತಾಡ್ತಾರೆ. ಮುಂಚೆ ಎಲ್ಲ ಮಾತಾಡ್ತಾನೆ ಇರಲಿಲ್ಲ, ಇವಾಗ ಎಷ್ಟು ಮಾತಾಡಿದ್ರು ಮಾತೇ ನಿಲ್ಲಿಸಲ್ಲ, ಹಂಗಾಗ್ಬಿಟ್ಟಿದೆ. ಹೋಗೋ ದಾರಿಲೇ ಏನಾದರೂ ಟಿಫನ್ ಕೊಡಿಸ್ಬೇಕು ಅವಳಿಗೆ. ಎಲ್ಲರೂ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಮನೆಯಿಂದನೇ ಹೊಟ್ಟೆ ಹಸಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ನಮ್ಮ ಅತ್ತೆ ಮನೇಲಿ ಒಂದು 3-4 ಸರಿ ಫಂಕ್ಷನ್ಗಳು ಮಾಡಿದರು, ಕರೆದಿದ್ರು ಹೋಗೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಹಾಗಾಗಿ ಫಂಕ್ಷನ್ಗೂ ಕೂಡ ಹೇಳಿದ್ದಾರೆ, ಈ ಟೈಮು ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ. ಇನ್ನು ನಮಗೂ ಕೂಡ ಬೇಜಾರಾಗುತ್ತೆ, ಅಷ್ಟು ಸರಿ ಕರೆದ್ರು ನಾವು ಹೋಗಿಲ್ಲ ಅಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತಲ್ವ. ಹಾಗಾಗಿ ಸ್ವಲ್ಪ ರೆಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ಹೋಗೋಣ ಅಂತ. ನಿನ್ನೆ ಬೇರೆ ನೈಟ್ ಅಲ್ಲಿ ಫಂಕ್ಷನ್ಗೆ ಹೋಗಿ ಬಂದು ಮಲಗಿದ್ದೆ ಲೇಟ್ ಆಯಿತು. ಇನ್ನು ಬೆಳಗ್ಗೆನೂ ಕೂಡ ಬೇಗ ಎದ್ದು ಬಂದ್ವಿ. ಹಾಗಾಗಿ ಇನ್ನೇನು ಟಿಪ್ಟೂರ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ತುಮಕೂರು ರೂಟ್ ಬಂದರೆ ಸ್ವಲ್ಪ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ, ರೋಡು ಕೂಡ ಸಾಗಲ್ಲ. ಹಂಗಾಗಿ ಇನ್ನು ರೋಡ್ ಅಂತೂ ರೆಡಿ ಆದರೆ ಸಖತ್ತಾಗಿರುತ್ತೆ. ರೋಡಲ್ಲಿ ಹೋಗಿದ್ದೆ ಗೊತ್ತಾಗಲ್ಲ, ಹೈವೇ ಎಲ್ಲ ಮಾಡ್ತಿದ್ದಾರಲ್ಲ. ಹಾಗಾಗಿ ಇನ್ನು ಇಲ್ಲಿ ಟಿಫನ್ ಏನಾದ್ರು ತಿನ್ನೋಣ ಅಂತ ನೋಡ್ತಾ ಇದ್ವಿ. ಹೋಟೆಲ್ಗಳು ಒಂದು ಅಷ್ಟೊಂದಾಗಿ ಚೆನ್ನಾಗಿಲ್ಲ. ನಾವು ಅಲ್ಲೇ ಹೋಗಿ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಧನ್ವಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿಲ್ಲ, ಹೊಟ್ಟೆ ಹಸಿತಿದೆ ನನಗೇನಾದರೂ ತಿಂಡಿ ಕೊಡ್ತಂತ. ಅವಳದು ಮಾಮೂಲಿ ನಮಗೆ ಗೊತ್ತಿರುತ್ತೆ, ಮಾಮೂಲಿ ಬೆಳಗ್ಗೆ ಬೇಗ ಹೊರಟ್ರೆ ಎಲ್ಲರೂ ಹೊರಟ್ರೆ ಅಷ್ಟೇ, ಮನೆಯಿಂದ ಮಾಡ್ಕೊಬಂದಿದ್ರೆ ಅವಳು ತಿನ್ನಲ್ಲ. ಹೋಟೆಲ್ಲೇ ಇಡ್ಲಿ ಕೊಡಿಸ್ಬೇಕು, ಅವಳ ಫೇವ್ರೇಟ್ ಬಂದು ಇಡ್ಲಿ. ಎಲ್ಲೋದ್ರೂ ಇಡ್ಲಿ ಒಂದು ಕೊಟ್ಬಿಟ್ರೆ ಇನ್ನು ಬೇರೆ ತಿಂಡಿ ಏನೂ ಕೇಳಲ್ಲ. ಇಡ್ಲಿ ವಡೆ ಜಾಸ್ತಿ ಕೊಡ್ಬಾರ್ದಾರಲ್ಲ, ಆಯಿಲ್ ಜಾಸ್ತಿ ಇರುತ್ತೆ, ಆದ್ರೂ ಇಷ್ಟಪಟ್ಟು ತಿಂತಾಳೆ. ಇನ್ನು ಯಾವಾಗಲೂ ಏನು ಕೊಡ್ಸಲ್ವಲ್ಲ, ಮನೇಲೂ ಮಾಡೋದು ನಾನು ಸ್ವಲ್ಪ ವಡೆ ಎಲ್ಲ ಕಡಿಮೆ. ಇನ್ನು ಮಧುರ ವಡೆ ಎಲ್ಲ ಮನೇಲಿ ಮಾಡೋದು ಕಡಿಮೆ. ನನಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದು ಮಾತ್ರ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದಿದ್ದು ಫುಡ್ನ ನಾನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಇನ್ನು ಖಾಲಿ ತಲೆಯಿಂದ ಸೀಟು ಬಿದ್ದು ಒದ್ದಾಡ್ತಾ ಇದ್ದಾಳೆ. ಇನ್ನು ಮಲ್ಕೋ ಅಂತ ಹೇಳಿದ್ರು ಮಲ್ಕೋತಾ ಇಲ್ಲ ಅವಳು. ಇನ್ನು ಬೆಳಗ್ಗೆ ಕೂಡ ಬೇಗನೆ ಇದ್ದಿದ್ದಲ್ಲ, ಹಾಗಾಗಿ ಒಂದೊಂದು ಟೈಮು ಮಲ್ಕೊಂಡ್ಬಿಡ್ತಾಳೆ, ನಿದ್ದೆ ಬಂದುಬಿಟ್ರೆ. ಇವತ್ತು ಯಾಕೋ ಮಲಗ್ತಾನೆ ಇಲ್ಲ. ಇನ್ನು ಟಿಫನ್ ಬೇಕು ಅಂತ ಕೇಳ್ತಿದ್ಲಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಉದ್ದಕ್ಕೂ ಫಂಕ್ಷನ್ಗಳು ನಡೀತಾನೆ ಇದ್ದಾವೆ. ಚೌಟ್ರಿಗಳಲ್ಲಿ ಮದುವೆ ಅಂತೆ, ಇನ್ನು ಮನೆಗಳಲ್ಲಿ ಏನಾದರೂ ಫಂಕ್ಷನ್ಗಳು ಇರ್ತಾವಲ್ಲ, ದಾರಿ ಉದ್ದಕ್ಕೂ ಅದೇ ಫಂಕ್ಷನ್ಗಳು ಕಾಣ್ತಾ ಇದ್ವು. ಅದಕ್ಕೆ ದನಿ ಸುಮ್ಮನೆ ರೇಗಿಸ್ತಾ ಇದ್ವಿ. ನೋಡಿ, ಇಲ್ಲೇ ಫಂಕ್ಷನ್ಗಳು ಸುಮಾರು ನಡೀತಿದ್ವು, ಹೋಗಿ ಹೆಂಗಿದ್ರು ಟಿಫನ್ಗಳು ವೆರೈಟಿ ಮಾಡಿರ್ತಾರೆ, ಹಾಗೆ ತಿನ್ಕೊಂಡು ಹೋಗ್ಬಿಡೋಣ ಅಂತ ರೇಗಿಸ್ತಾ ಇದ್ವಿ. 168 ಕಿಲೋಮೀಟರ್ ಬಂದಿದ್ದೀನಿ. ಇಲ್ಲ ಕಾರಕ್ಕಂಡು ಮಲ್ಕೊಬಿಡು ಒಂದ್ಸಲ ಬಿಸಿಲಲ್ಲಿ. ನಾನು ಹೇಳಿದ್ದು ಒಂದ್ಸಲ ಕುತ್ಕೊಳಕ್ಕಾಗಲ್ಲ. ಅಲ್ಲಿ ತಗೋತೀನಿ ಇಡ್ಲಿ ಚೆನ್ನಾಗಿ ನೋಡು, ಸಾಕು. ಕುತ್ಕೊಂಡು ತಿನ್ನಪ್ಪ. ಚೆನ್ನಾಗಿದೆ. ಆಯ್ತಾ? ಬಿಸಿಲೋಡಿದೆ ಸರ್. ಇನ್ನು ಟೈಮ್ ಬಂದು ಇನ್ನೇನು 8 ಗಂಟೆ ಆಗಿತ್ತು.
ಯಾವುದೋ ಒಂದು ಹೋಟೆಲ್ ಕಾಣಿಸ್ತು, ಅವಳಿಗೆ ಟಿಫನ್ ಕೊಡಿಸ್ಬಿಡೋಣ ಅಂತ ಅಲ್ಲಿ ನಿಲ್ಸ್ಕೊಂಡ್ವಿ. ಇನ್ನು ಅವಳಿಗೆ ಇಡ್ಲಿ ತೊಗೊಂಡು ತಿನ್ನಿಸಿದ್ವಿ. ಇನ್ನು ನಾವು ಕೂಡ ಇಡ್ಲಿ ತೊಗೊಂಡೆ. ಇನ್ನು ಅವ್ರೊಂದು ಚಿತ್ರಾನ್ನ ತೊಗೊಂಡ್ರು. ಅಲ್ಲೇನು ಅಷ್ಟೊಂದು ಟಿಫನ್ ಏನು ಚೆನ್ನಾಗಿರಲಿಲ್ಲ. ಇನ್ನು ಅವಳು ಅರ್ಜೆಂಟ್ ಮಾಡ್ತಿದ್ಲಲ್ಲ, ಹಾಗಾಗಿ ಇಲ್ಲೋ ಅಂತ ಅಲ್ಲೆಲ್ಲಿ ಹುಡುಕಿದ್ರೂ ಹೋಟೆಲ್ಗಳು ಅಷ್ಟೊಂದು ಯಾವುದೂ ಸಿಗಲಿಲ್ಲ. ಹಾಗಾಗಿ ಇಲ್ಲೋ ಅಂತ ನಿಲ್ಲಿಸ್ಬಿಟ್ಟು ಇಡ್ಲಿ ಕೊಡಿಸಿದ್ವು. ಆಮೇಲೆ ಅವಳೇ ತಿನ್ಬೇಕಾದ್ರೆ ಹೇಳಿದ್ಲು, ಇಡ್ಲಿ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಅಂದರೆ ರವೆ ಬರುತ್ತಲ್ಲ ಅದರಲ್ಲಿ ಇಡ್ಲಿ ಮಾಡಿದರು. ಅದರಲ್ಲಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ, ಆದರೆ ಇವ್ರು ಅಷ್ಟೊಂದು ಏನು ಚೆನ್ನಾಗಿ ಮಾಡಿರಲಿಲ್ಲ. ಇನ್ನು ತೊಗೊಂಡ್ಮೇಲೆ ತಿನ್ನಬೇಕಲ್ಲ ಅಂತ ತಿಂಡಿ ತಿನ್ಕೊಂಡು ಇನ್ನು ಟೀನು ಕೂಡ 2 ಹೇಳಿದ್ವಿ. ಇನ್ನೇನು ಅದು ಹೇಗಿರುತ್ತೆ ಅಂತ ಒಂದು ಟೀನ ತೊಗೊಂಡ್ವಿ ಇಬ್ಬರಿಂದ. ಇನ್ನು ಟೀನ ಕುಡ್ಕೊಂಡು ಹೊರಡಬೇಕು. ವಾಟ್ ಹ್ಯಾಪನ್? ತಿಂದಾಯ್ತು, ನಿಂದೇನು ಪ್ರಾಬ್ಲಮ್ ಇನ್ನ? ಯಾವುದು ಅಲ್ಲೇನಾಯ್ತಿನ್ನ? ಇನ್ನೇನು ಟಿಫನ್ ಎಲ್ಲ ತಿನ್ಕೊಂಡು ನಾವು ಕೂಡ ಹೊರಟಿದ್ವಿ. ಇಲ್ಲಿಂದ ಇನ್ನೇನು ಒಂದು ಅರ್ಧ ಗಂಟೆ ಅರಸೀಕೆರೆ ರೀಚ್ ಆಗಿಬಿಡ್ತೀವಿ. ಇನ್ನು ನಮ್ಮ ಮಾವನು ಕೂಡ ಕಾಲ್ ಮಾಡಿದ್ರು. ಅವ್ರು ಬರ್ತಾಯಿಲ್ಲ, ಊರಿಂದ ನಮ್ಮ ಅತ್ತೆ ಬರ್ತಾ ಇದ್ದಾರೆ, ಅವರೊಬ್ಬರೇ ಬರ್ತಾಯಿರೋದು. ಇನ್ನು ನಾನು ಹೋಗ್ಬೇಕಾದ್ರೆ ನಾನು ಒಬ್ಬಳೇ ಹೋಗೋದು ಬ್ಯಾಂಗ್ಳೂರಿಗೆ. ಇವರು ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಬರ್ತಾರೆ, ಕೆಲಸ ಇದೆ ಅಂತ. ಹಾಗಾಗಿ ಅವರಿಬ್ಬರು ಒಟ್ಟಿಗೆ ಹೋಗ್ತಾರೆ, ನಾನು ಬಸ್ಸಿಗೆ ಹೋಗ್ತೀನಿ. ಇನ್ನೇನು ಮನೆಗೂ ಕೂಡ ಬಂದ್ವಿ. ಇನ್ನೇನು ನಮ್ಮ ಅತ್ತಿಗೆ ಕೂಡ ನೆನ್ನೆನೇ ಬಂದಿದ್ದರು. ನಮ್ಮ ಅಣ್ಣನ ಹೆಂಡ್ತಿ, ಅಂದರೆ ನಮ್ಮ ದೊಡ್ಡಪ್ಪನ ಮಗನ ಹೆಂಡ್ತಿ, ಅವ್ರು ನೆನ್ನೆನೇ ಕೂಡ ಬಂದಿದ್ದರು, ನಮ್ಮ ಅತ್ತೆ ಎಲ್ಲವ. ಇನ್ನು ಟಿಫನ್ ತಿನ್ನಿ ಅಂತ ಅಂದರು. ಇಲ್ಲೂ ಕೂಡ ಚಿತ್ರಾನ್ನ ಮಾಡಿದರು. ನಾವು ಆಲ್ರೆಡಿ ಅಲ್ಲಿ ತಿನ್ಕೊಬಂದಿದ್ವಲ್ಲ. ಇನ್ನು ಇವಳು ನಮ್ಮ ಅಣ್ಣನ ಮಗಳು ಮತ್ತು ಅವನು ಬಂದು ನಮ್ಮ ಭಾವ ಇದ್ದಾರಲ್ಲ, ಭಾವನ ಮಗ ಅವನು, ಫಸ್ಟ್ನೇವನು. ಇನ್ನು ನಾನು ಕೂಡ ಅಲ್ಲಿಂದ ಏನು ರೆಡಿಯಾಗಿ ಬಂದಿರಲಿಲ್ಲ. ಹಾಗಾಗಿ ಇಲ್ಲೇ ರೆಡಿ ಆಗೋಣ ಅಂತ. ನಂಗೆ ಅಲ್ಲಿಂದನೇ ಎಲ್ಲ ರೆಡಿಯಾಗಿ ಬಂದುಬಿಟ್ರೆ ಒಂಥರ ಕ್ರೀಮು ಅವೆಲ್ಲ ಹಚ್ಚಿರ್ತೀವಲ್ಲ, ಅದರದ್ದು ಸ್ಮೆಲ್ ಅಂತೂ ಆಗೋದೇ ಇಲ್ಲ, ವಾಮಿಟ್ ಆಗಿಬಿಡುತ್ತೆ ಮುಂಚೆನೇ. ಹಾಗಾಗಿ ಇಲ್ಲ ಅಲ್ಲೇ ಹೋಗ್ಬಿಟ್ಟು ರೆಡಿ ಆಗೋಣ ಅಂತ ಒಂದು ಹಣೆಗೆ ಒಂದು ಬಂದಿದ್ದೆ ಅಷ್ಟೇ, ಫ್ರೆಶ್ ಅಪ್ ಆಗಿ. ಇನ್ನು ಇಲ್ಲಿ ಬಂದು ನಾನು ರೆಡಿ ಆದೆ. ಇನ್ನೇನು ಡ್ರೆಸ್ ಎಲ್ಲ ಹಾಕೊಬಂದಿದ್ದೆ. ಮುಖಕ್ಕೇನೋ ಹಚ್ಚಿರಲಿಲ್ಲ, ತಲೆ ಬಾಚಿರಲಿಲ್ಲ ಅಷ್ಟೇ. ಇನ್ನು ಇವರಿಬ್ಬರು ನೋಡ್ತಿರ್ಬೋದು. ಇವರಿಬ್ರಿಗೆ ಬಂದು 4-5 ಮಂತಿಗೆಲ್ಲ ಡಿಫ್ರೆನ್ಸ್ ಅಷ್ಟೇ. ಧನ್ವಿನೇ ದೊಡ್ಡವಳು, ನಿಖಿತಾ ನಮ್ಮ ಅಣ್ಣನ ಮಗಳು ಬಂದು ಚಿಕ್ಕವಳು. ಇನ್ನು 4-5 ಮಂತ್ ಲೇಟ್ ಆಯಿತು ಅಂದಿದ್ದಕ್ಕೆ ಅವಳು UKG ಇದ್ದವಳು ಫಸ್ಟ್ ಸ್ಟ್ಯಾಂಡರ್ಡ್ ಆಗಬೇಕಾಗಿತ್ತು. UKGಗೆ ಮತ್ತೆ ಹಾಕ್ಕೊಂಡ್ರು. ಅವಾಗೆಲ್ಲ ಒಂದು ರೂಲ್ಸ್ ಇತ್ತಲ್ಲ, ಹಾಗಾಗಿ ಇನ್ನು ಇವರಿಬ್ಬರು ಮತ್ತು ನಮ್ಮ ಅಕ್ಕನ ಮಕ್ಕಳೆಲ್ಲ ಸೇರಿಕೊಂಡ್ರೆ ಆಟ ಆಡೋದೇ ಆಗುತ್ತೆ. ಇನ್ನು ನಮ್ಮ ಅತ್ತೆ ಮನೆ ಮುಂದೆ ಸೀಬೆ ಮರ, ನಿಂಬೆಹಣ್ಣಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ನಾವು ಹೋಗಿ ಫಸ್ಟು ಅದೇ ಕೆಲಸ ಮಾಡಿದ್ದು, ಸೀಬೆಹಣ್ಣು ಇದ್ದವೆಲ್ಲ ಕೆಡ್ಕೊಂಡು ತಿಂದ್ವಿ. ಇನ್ನು ಈ ಮಕ್ಳು ಕೇಳಬೇಕಾ, ಸಣ್ಣ ಸಣ್ಣ ಬಿಟ್ಟಿಲ್ಲ, ಅವನ್ನೆಲ್ಲ ಕೆಡ್ಕೊಂಡು ತಿಂದಿದ್ದಾರೆ. ಇನ್ನು ಊರಿಂದ ನಮ್ಮಮ್ಮ, ಅಕ್ಕ, ಆಂಟಿ ಅವರೆಲ್ಲ ಬಂದರು. ಇನ್ನು ನಮ್ಮ ಅತ್ತೆನೂ ಕೂಡ ಬಂದರು. ಹೋಗಿ ಕರ್ಕೊಂಡ್ಬಂದ್ರು. ಅಲ್ಲೇರು ನೀನು. ನನ್ ಚೆನ್ನಾಯ್ತಾ? ಇನ್ನು ಎಲ್ಲರೂ ಕೂಡ ಬಂದರು. ಇನ್ನು ಅಲ್ಲಿ ಕೂರ್ಸಿಲ್ವಲ್ಲ ಫಂಕ್ಷನ್ಗೆ, ಅಷ್ಟರೊಳಗೆ ರೆಡಿ ಆಗಿದ್ವಲ್ಲ, ಫೋಟೋ ತೊಗೊಳ್ಳೋಣ ಅಂತ ಮೇಲೆ ಬಂದಿದ್ದೀವಿ. ಇನ್ನು ರೆಡಿ ಆದರೆ ಹೆಣ್ಮಕ್ಳಿಗೆ ಫೋಟೋ ತೊಗೊಳ್ಳೋದೇ ಒಂದು ಸೀರೆಯಾಗಿರುತ್ತಲ್ಲ, ಹಾಗಾಗಿ ಎಲ್ಲರೂ ಕೂಡ ಒಂದೊಂದು ಫೋಟೋ ತೊಗೊಳ್ಳೋಣ ಅಂತ ಮೇಲೆ ಬಂದಿದ್ವಿ. ಇನ್ನು ಫೋಟೋನು ಕೂಡ ತೊಗೊಂಡಾಯಿತು. ಎಲ್ಲರೂ ಸಿಗೋದೇ ಅಪರೂಪ ಅಲ್ವಾ, ನಾವು ಊರಿಗೆ ಹೋಗೋದು ಅಪರೂಪ ಆಗಿರುತ್ತೆ, ಸಿಗೋದೇ ಕಡಿಮೆ ಅಲ್ವಾ, ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಹಾಗೆ ಇನ್ನು ಎಲ್ಲೋ ಒಂದೊಂದು ಸರಿ ಫ್ಯಾಮಿಲಿ ಹಿಂಗೆ ಸೇರ್ಕೊಂಡಾಗ ಕೂತ್ಕೊಂಡು ಮಾತಾಡೋದೇ ಒಂಥರ ಚೆನ್ನಾಗಿರುತ್ತೆ. ಇವನು ಬಂದು ನಮ್ಮ ಅಕ್ಕನ ಮಗ, ನನ್ನನ್ನು ತುಂಬ ಇಷ್ಟಪಡ್ತಾನೆ. ನಾನು ಅವಾಗವಾಗ ಅವ್ನಿಗೆ ಹೊಡಿತಾನೆ ಇರ್ತೀನಿ. ಇವನಿಗೆ ಅಂತಲ್ಲ, ನನಗೆ ಎಲ್ಲ ಮಕ್ಕಳಿಗೂ ಹೊಡಿತೀನಿ, ಅವ್ರಿಗೊಂಥರ ಇವ್ರಿಗೊಂಥರ ಮಾಡೋದಿಲ್ಲ, ಇಲ್ಲ ಕೇಳ ನನ್ನ ಮಗಳಿಗೂ ಕೂಡ ಹೊಡಿತೀನಿ ನಾನು. ಆದರೂ ನನ್ನ ತುಂಬ ಇಷ್ಟಪಡ್ತಾನೆ. ನಾನು ಅಕಸ್ಮಾತ್ ಇಲ್ಲಿಂದ ಊರಿಗೆ ಏನಾದ್ರು ಹೋಗ್ತಾ ಇದ್ದೀನಿ ಅಂದರೆ ಊರಲ್ಲೆಲ್ಲ ಓಡಾಡ್ಕೊಂಡು ತಿರುಗ್ತಾನೆ. ಎಲ್ರಿಗೂ ಕೂಡ ಹೇಳ್ತಾರೆ ನಮ್ಮ ಚಿಕ್ಕಿ ಬರ್ತಾಳೆ ಅಂತ, ತುಂಬ ಇಷ್ಟಪಡ್ತಾನೆ. ಹಾಗಾಗಿ ನಾನು ಅಷ್ಟು ಹೊಡೆದ್ರೂ ನನ್ನನ್ನು ಅಷ್ಟು ಇಷ್ಟಪಡ್ತಾನಲ್ಲ ಅಂತ ಎಷ್ಟೋ ಒಂಥರ ಖುಷಿ ಆಗುತ್ತೆ. ಅಯ್ಯೋ ನಾನು ಅಷ್ಟು ಹೊಡಿತೀನಿ, ಆದರೂ ನನ್ನ ಅಷ್ಟೊಂದು ಇಷ್ಟಪಡ್ತಾನಲ್ಲ ಅಂತ. ಇನ್ನು ಫಂಕ್ಷನ್ಗೂ ಕೂಡ ಕೂರಿಸಿದ್ದಾರೆ. ಇನ್ನು ಫಂಕ್ಷನ್ ನಡೀತಿದೆ. ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಏನೇನಿದೆ ಅದರದ್ದು ಶಾಸ್ತ್ರ ಏನೇನಿದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಚಳಿ ಬಂದಿಪ್ಪ. ಆಯ್ತು ಇರು, ಒಂದು ನಿಮಿಷ ಅವ್ರು ಮಾಡ್ತಾ ಇರ್ತಾರೆ. ಪಾಪ ಹಿಂದಕ್ಕೆ ಬನ್ನಿ. ನಾನು ಅಲ್ಲಿ ಬಿಚ್ಚಿದ್ದು
ಬಿಚ್ಚಿ ಬಂದಿದ್ವಿ ಒಟ್ಟಿಗೆ ನಾವು ಅರ್ಶನಕ್ಕೂ ಮಾಡೋದು. ಅವರು ಮಾಡ್ಬೇಕು ಅನ್ಕೊಂಡಿದ್ದನ್ವಿ ಅದು ಮಾಡ್ಲಿರಿ ಅವಳು. ಧನ್ವಿ ಇಲ್ಲಿ ನೋಡಂಗೆ ಧನ್ವಿ ಜಾಸ್ತಿ ಇಡಬಾರ್ದು ಕುಂಕುಮ. ಇಲ್ಲಿ ನೋಡು ಆಯ್ತು ಅವಳದು ಅಷ್ಟೇ. ಅರೆ ಈ ಕಡೆಗೆ ಬರವಾ ಒಂಚೂರು. ನೀವು ಮಾಡಿ ನಿಮ್ದು ಇರಲಿ, ನೀವು ಹೋಗಿ ಕೊಡಿ ನಾನು ಇಡ್ತೀನಿ. ಬರೀ ಈ ಕಡೆಗೆ ಬಂದ್ರ ಮಕ್ಕಳ. ಏನು ಅಲ್ಲಿ ಬತ್ತಿ ಅಂತ ಕಾಯ್ತಾ ಇದ್ದೀವಿ. ಹಂಗೆ ಬನ್ನಿ ಕಮ್ಲತ್ತೆ. ಅಜ್ಜಿ ಕರ್ದ್ಬರ್ಗ ಹೋಗು. ಅಲ್ಲಿ ಅಜ್ಜಿ ಕರ್ದ್ಬರ್ಗವ. ಬನ್ನಿ ದಿವ್ಯಮ್ಮ ಅಲ್ಲಿದ್ದಾಳೆ ನಡಿ. ಅಲ್ಲಿ ಫಂಕ್ಷನ್ಗೆ ಹೋದಲ್ಲ ಅವಳಂದು. ಯಾರು ಈ ಕಡೆ ಬರುವ ಇದನ್ ತಂದ್ರ ಬನ್ನಿ. ಆಯ್ತು ಆಯ್ತು ಬನ್ನಿ. ಯಾರನ್ನ ಇನ್ನು ಅರಿಶಿನ ಕುಂಕುಮ ಹೂವು ಎಲ್ಲ ಮಾಡಿಸಿ ಸ್ವೀಟ್ ಎಲ್ಲ ತಿನ್ನಿಸ್ಬಿಟ್ಟು ಆರತಿನ ಮಾಡಿಬಿಟ್ಟು ಎಲ್ಲರೂ ಕೂಡ ಒಂದೊಂದು ಫೋಟೋ ತೆಗೆಸ್ಕೊಂಡು ಬಂದ್ವಿ. ಇನ್ನು ನಾವು ಕೂಡ ಅಲ್ಲಿ ಕೂತ್ಕೊಂಡಿದ್ವಿ. ಅಲ್ಲಿ ಫಂಕ್ಷನ್ ನಡೀತಾ ಇದೆ. ಇನ್ನು ಬೇರೆಯವರೆಲ್ಲ ಬರ್ತಾರಲ್ಲ ಪ್ರೆಸೆಂಟೇಷನ್ ಕೊಡೋರೆ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಧನ್ವಿಗೂ ಕೂಡ ಈ ಥರ ಶಾಸ್ತ್ರ ಎಲ್ಲ ಮಾಡೋದಂದ್ರೆ ಇಷ್ಟ. ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಮುಡ್ಸೋದಂದರೆ ಅದಕ್ಕೆ ನಾನು ಮಾಡ್ತೀನಿ ಅಂತ ಮಾಡಿದ್ಲು ಅವಳು ಕೂಡ. ಇನ್ನು ನಾನು ಇವತ್ತು ಹಾಕಿ ಡ್ರೆಸ್ ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಆದರೆ ಅದು ಸ್ವಲ್ಪ ನನಗೆ ಲೂಸ್ ಆಗಿತ್ತು. ಅದನ್ನು ನಾನು ಸ್ಟಿಚ್ ಮಾಡಬೇಕಿತ್ತು. ಸ್ಟಿಚ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಹಾಗೆ ಹಾಕೊ ಬಂದಿದ್ನಲ್ಲ ಸ್ವಲ್ಪ ಲೂಸ್ ಥರ ಕಾಣಿಸ್ತಿತ್ತು. ನಮಗೆ ಸ್ವಲ್ಪ ಫಿಟ್ಟಿಂಗ್ ಆಗಿರಬೇಕು. ಅದು ಲೂಸ್ ಹಾಕೊಂಡ್ರೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಇನ್ನು ಊಟನೂ ಕೂಡ ಮಾಡ್ಕೋತಾ ಇದ್ದೀವಿ. ಇನ್ನು ಊಟ ಮಾಡಿಕೊಂಡು ಹೊರಡಬೇಕು. ನನಗೆ ಟೈಮ್ ಆಗುತ್ತೆ ಬೆಂಗಳೂರಿಗೆ ಹೋಗೋ ಹೊತ್ತಿಗೆ. ಇನ್ನು ಮಳೆ ಬರೋಕ್ಕೆ ಕೂಡ ಆಗಿತ್ತಲ್ಲ. ಹಾಗಾಗಿ ಇನ್ನು ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಸಿಂಪಲಾಗಿ ಮಾಡಿಸಿದ್ರು. ಇನ್ನು ಧನ್ವಿ ಏನೇನು ಬೇಕೋ ಅದನ್ನು ಹಾಕಿಸ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ಇನ್ನೇನು ನಾವು ಕೂಡ ಊಟ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಟಿದ್ವಿ. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಬಂದಿದ್ರಲ್ಲ ಅವರು ಕೂಡ ಹಂಗೆ ಹೋದ್ರು. ನಾವು ಹಿಂಗೆ ಬಂದ್ವಿ. ಇನ್ನು ಅರಸೀಕೆರೆಲ್ಲ ಬಸ್ ಸ್ಟ್ಯಾಂಡ್ ರೆಡಿ ಮಾಡ್ತಿದ್ದ ಕಾರಣ ಇಲ್ಲಿ ಬೇರೆ ಕಡೆ ಮಾಡಿದ್ದಾರೆ ಬಸ್ ಸ್ಟ್ಯಾಂಡು. ಹಾಗಾಗಿ ಇಲ್ಲಿ ನನ್ನ ಹಸ್ಬೆಂಡ್ ಬಿಟ್ಟು ಹೋದ್ರು ಬಸ್ ಸ್ಟ್ಯಾಂಡಿಗೆ. ಬಸ್ಗಳು ತುಂಬ ರಶ್ ಇತ್ತು, 1-2-3. ಹಾಗಾಗಿ ವೆಯ್ಟ್ ಮಾಡಿ 3ನೇ ಬಸ್ಸಿಗೆ ಹತ್ತೋದು. ಅವರು ಊರಿಗೆ ಹೋದರು. ನನ್ನ ಹಸ್ಬೆಂಡ್ ಬರಲಿಲ್ಲ. ಅವರು ಸ್ವಲ್ಪ ಊರಲ್ಲಿ ಕೆಲಸ ಇತ್ತು ಅಂತ ನಮ್ಮ ಅತ್ತೆನೂ ಕೂಡ ಬಂದಿದ್ರಲ್ಲ ಅವರು ಹಂಗೆ ಹೋದರು. ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ. ನಾನು ಧನ್ವಿ ಹಿಂಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ನಾವು ಹೋಗೋ ರೂಟ್ ಬಂದು ಮತ್ತು ತುಮಕೂರು ರೂಟೇನೆ. ಈ ರೋಡ್ ಅಂತೂ ಸಾಗೋದೇ ಇಲ್ಲ. ತುಂಬ ಕಷ್ಟ ಆಗುತ್ತೆ. ಜರ್ನಿ ಅಂತೂ ತುಂಬಾ ಕಷ್ಟ. ಈ ಕಡೆ ರೂಟ್ ಅಂತೂ ಒಂದು ಟೈಮ್ ಬಂದಿದ್ದೆ ನಾನು ಚಿಕ್ಕಮಂಗ್ಳೂರಿಂದ ಮಾಮೂಲಿ ಹಿಂಗೆ ಬೆಂಗಳೂರು ರೂಟ್ ಬಂದಿದ್ದೆ. ಒಂದ್ಸರಿ ಗೊತ್ತಿತ್ತು ಇದೇ ಥರ ಅಂತ. ಹಾಗಾಗಿ ಅಯ್ಯೋ ಈ ರೂಟ್ ಹೋಗೋದೇ ಬೇಜಾರ ನನಗೆ. ಹೋಗೋಷ್ಟರೊಳಗೆ ಟಯರ್ಡ್ ಆಗೋಗ್ಬಿಟ್ಟಿದೆ. ಆಲ್ರೆಡಿ ತಲೆನೋವೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಇನ್ನು ಧನ್ವಿನೂ ಕೂಡ ಮಲಗಿದ್ಲು. ಸ್ವಲ್ಪ ಬೆಳಗ್ಗೆಲ್ಲ ಬೇಗ ಇದ್ದಿದ್ಲಲ್ಲ. ಇನ್ನು ಅಲ್ಲಿ ಹೋದಾಗ ಮಕ್ಕಳೆಲ್ಲ ಸಿಕ್ಕಿದ್ರು. ನಮ್ಮ ಅಣ್ಣನ ಮಕ್ಕಳು ನಮ್ಮ ಅಕ್ಕನ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿದ್ರು. ಹಾಗಾಗಿ ಅವಳಿಗೂ ಕೂಡ ಟಯರ್ಡ್ ಆದಂಗೆ ಆಗಿತ್ತಲ್ಲ. ಮಲ್ಕೊಂಡು ಎದ್ಲು. ಇನ್ನು ಇಲ್ಲಿ ಕಾಫಿಗೆ ನಿಲ್ಲಿಸಿದ್ದಾರೆ KB ಕ್ರಾಸ್ ಹತ್ರ. ಇನ್ನು ನಾನು ಅರಸೀಕೆರೆಯಿಂದ ಹೊರಟಾಗ 4 o'clock ಆಗಿತ್ತು. ಇನ್ನು ತುಮಕೂರು ರೀಚ್ ಆಗೋಷ್ಟರೊಳಗೆ 7:30 ಆಗಿತ್ತು. ಧನ್ವಿ ಅಂತೂ ಕೂತು ಎದ್ದು ಯಾವಾಗ ಬರುತ್ತೆ ಇನ್ನು ಬಂದಿಲ್ವಾ ಅಂತ ನನಗೆ ಟಾರ್ಚರ್ ಕೊಟ್ಟು ಇನ್ನು ಇಲ್ಲಿ ನಾಗಸಂದ್ರದಿಂದನೇ ಫ್ಲೈಓವರ್ ಹತ್ಬಿಡ್ತಾನೆ. ಜಾಲಹಳ್ಳಿ ಕ್ರಾಸ್ ರೂಟ್ ಹೋಗಲ್ಲ ಅಂತ ಹೇಳಿದ ಆಲ್ರೆಡಿ. ಹಾಗಾಗಿ ಗೋರ್ಗುಂಟೆಪಾಳ್ಯದಲ್ಲಿ ಇಳ್ಕೊಬಿಟ್ಟು ಮೆಟ್ರೋಗೆ ಹೋಗೋಣ ಅಂತ ಇಲ್ಲಿ ಬಂದಿದ್ವಿ. ಮೆಟ್ರೋಗೆ ಹೋದ್ರೆ ಆರಾಮ್ ಅನ್ಸುತ್ತೆ. ಬೇಗನೂ ಕೂಡ ಹೋಗ್ತೀವಿ ನಮ್ಮ ಏರಿಯಾಗೆ. ಹಾಗಾಗಿ ಮೆಟ್ರೋಗೆ ಹೋಗ್ಬಿಡೋಣ ಅಂತ ಮೆಟ್ರೋಗೆ ಬಂದಿದ್ದೀವಿ. ಇನ್ನು ನೈಟ್ ಟೈಮ್ ಹಿಂಗೆಲ್ಲ ಆದರೆ ನಾವಿಬ್ಬರೇ ಇದ್ದರೆ ಟೈಮ್ ಆಗಿರುತ್ತಲ್ಲ ಅಂಥ ಟೈಮಲ್ಲಿ ನಾವು
ವಾಮಿಟ್ರನ್ನ ಯೂಸ್ ಮಾಡ್ಕೋತೀವಿ. ಇನ್ನು ನಾನಂತೂ ಇವತ್ತು ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದೆ. ನನಗಂತೂ ಆಗ್ತಾನೆ ಇರಲಿಲ್ಲ, ಬೆಳಗ್ಗೆ ಬೇರೆ ಬೇಗ ಎದ್ದಿದ್ದಲ್ವಾ, ಹಾಗಾಗಿ ತಿಂಡಿ ಊಟ ಎಲ್ಲ ಸ್ವಲ್ಪ ಲೇಟ್ ಆಗಿರುತ್ತೆ. ಹಾಗಾಗಿ ತಲೆನೋವು, ಸ್ವಲ್ಪ ವಾಮಿಟು ಹಿಂಗೆಲ್ಲ ಆಗ್ತಿರುತ್ತೆ. ನನಗೆ ಮನೆಗೆ ಹೋದರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು, ಆ ಥರ ಅನ್ನಿಸ್ತಾಯಿತ್ತು. ಇನ್ನು ಅವರಪ್ಪ ಕಾಲ್ ಮಾಡಿ ಕೇಳ್ತಾಯಿದ್ರು ಎಲ್ಲಿದ್ದೀರಾ ಅಂತ. ಇನ್ನು ನಾನೇ ಫುಲ್ ಟಯರ್ಡ್ ಆಗೋಗ್ಬಿಟ್ರೆ ಅವಳನ್ನ ಯಾರು ನೋಡ್ಕೊಳ್ಳೋದು, ಯಾರು ಇದ್ರೂ ಪರವಾಗಿಲ್ಲ. ಇನ್ನು ನಾನು ಒಬ್ಬಳೇ ಇದ್ದಿದ್ದರಿಂದ ಇನ್ನು ಅವಳನ್ನ ನೋಡ್ಕೊಬೇಕಲ್ಲ. ಹಾಗಾಗಿ ಇನ್ನು ನಾನು ಮನೆಗೆ ಹೋಗಿ ರೆಸ್ಟ್ ತೊಗೊಂಡ್ಬಿಟ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಆ ಸ್ಟೇಜಿಗೆ ಬಂದು ನಿಂತಿದ್ದೆ, ನನಗೆ ಆಗ್ತಾನೇ ಇರಲಿಲ್ಲ. ಇನ್ನು ಈ ವಿಡಿಯೋನೂ ಕೂಡ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ಥರ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.